ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ಸಾಧ್ಯ ಆಗುತ್ತೆ ಅಂದರೆ ಇವತ್ತಿನ ಸಂಜೆನೇ ನೀವು ಇದನ್ನು ಮಾಡ್ಬೋದು. ಸರಳ ವಿಧಾನ ಅಂತಲೇ ಹೇಳ್ಬೋದು. ನಿಮ್ಗೆ ಆಗಲಿಲ್ಲ ಅಂದರೆ ನೆಕ್ಸ್ಟ್ ವಾರ ಅಥವಾ ನಾಳೆನೂ ಕೂಡ ನೀವು ಮಾಡ್ಬೋದು. ಬರೀ 2 ದಿವಸ ಅಷ್ಟೇ ನೀವು ಇದನ್ನು ಮಾಡಬೇಕಾಗಿರೋವಂಥದ್ದು. ನಿಮ್ಮ ಕಷ್ಟ ಆಗಿರ್ಬೋದು, ನಿಮ್ಮ ದುಃಖ ಆಗಿರ್ಬೋದು, ನೀವು ಯಾವುದೇ ರೀತಿ ಸಮಸ್ಯೆ ಸಿಲ್ಕಾಕೊಂಡಿದ್ರು ಕೂಡ ಒಂದು ಪರಿಹಾರ ಅಂತೂ ಸಿಕ್ಕೇ ಸಿಗುತ್ತೆ. ಅದು 100% ವರ್ಕೌಟ್ ಆಗೇ ಆಗುತ್ತೆ. ನೀವು ನಂಬಿಕೆ ಇಟ್ಟು ಮಾಡಬೇಕು. ಏನೇ ಒಂದು ಕೆಲಸ ಆಗಿರ್ಬೋದು, ಅದಕ್ಕೆ ಮೇಲೇ ಡಿಪೆಂಡ್ ಆಗಿರುತ್ತೆ. ಆ ಕೆಲಸ ನಮಗೆ ಪ್ರತಿಫಲ ರಿಸಲ್ಟು 100% ಸಿಗುತ್ತೆ ಇಲ್ವಾ ಅನ್ನೋದು ನಮ್ಮ ಎಫರ್ಟ್ ಜೊತೆಗೆ ನಮ್ಮ ನಂಬಿಕೆನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ಒಂದು ಕೆಲಸ ಮಾಡಬೇಕು ಅಥವಾ ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಲ್ಕಾಕೊಂಡಿದ್ದೀರಾ ಅಂದರೆ ಅದನ್ನೆಲ್ಲ ಸೈಡ್ಗೆ ನೀವು ಇಟ್ಬಿಟ್ಟು ರಾಯರ ಮುಂದೆ ಸರಳವಾಗಿ ನೀವು ಮಾಡ್ಬೋದು. ಅಂದರೆ ಇದಕ್ಕೆ ರಾಯರ ಫೋಟೋ ಬೇಕೇ ಬೇಕು. ಇಲ್ಲ ಫೋಟೋ ಇಲ್ಲ ಅಕ್ಕ, ನಾವು ಮನೇಲಿ ಪೂಜೆ ಮಾಡೋದಿಲ್ಲ ಅನ್ನೋರಾದರೆ ಪರವಾಗಿಲ್ಲ, ನಡೆಯುತ್ತೆ. ಇಲ್ಲ ಫೋಟೋ ತರೋಕ್ಕೆ ಸಾಧ್ಯ ಇದೆ ಆದ್ರೂ ನಾವು ತಂದಿಲ್ಲ ಅನ್ನೋರಂದರೆ ದಯವಿಟ್ಟು ಹೋಗಿ ಫೋಟೋನ ತೊಗೊಂಡು ಬನ್ನಿ. ನೀವು ದೊಡ್ಡದೇ ತರಬೇಕು ಅಥವಾ ತುಂಬ ಜಾಸ್ತಿಯಾಗಿ ನೀವು ಪೂಜೆನ ಮಾಡಬೇಕು ವಿಜೃಂಭಣೆಯಿಂದ ಅನ್ನೋದು ಏನೂ ಇಲ್ಲ. ಸಿಂಪಲಾಗಿ ಒಂದು ಚಿಕ್ಕ ಫೋಟೋನ ನೀವು ಮನೆಗೆ ತರ್ಬೋದು. ಅದರಲ್ಲಿ ಇವತ್ತು ರಾಯರ ವಾರ ಗುರುವಾರ ಆದ್ದರಿಂದ ಇವತ್ತೇ ನೀವು ಮನೆಗೆ ತರ್ಬೋದು. ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ತರೋದಕ್ಕಿಂತ ಮುಂಚೆ ನೀವು ಅಲ್ಲೇ ನೀವು ರಾಯರ ಮಠದಲ್ಲಿ ತಗೊಂಡ್ರೆ ಒಳ್ಳೆಯದು. ಇಲ್ಲ ನೀವು ರಾಯರ ಮಠದಲ್ಲಿ ನೀವು ಕೇಳುವಂಥ ಕ್ವಾಲಿಟಿ ಇರುವಂಥ ಫೋಟೋಗಳು ಒಂದೊಂದು ಸರಿ ಸಿಗೋದಿಲ್ಲ. ಸಿಕ್ಕಿಲ್ಲ ಅಂದರೆ ನೀವು ಸಪ್ರೇಟಾಗಿ ಹೋಗಿ ಫೋಟೋ ಅಂಗಡಿಲಿ ನೀವು ತೊಗೊಂಡು ಬಂದುಬಿಟ್ಟು ರಾಯರ ಮಠಕ್ಕೆ ಹೋಗ್ಬಿಟ್ಟು ನೀವು ಪೂಜೆನ ಮಾಡಿಸ್ಕೊಂಡು ಆ ನಂತರನೇ ನೀವು ಮನೆಗೆ ತರಬೇಕು. ಏನಕ್ಕಂದರೆ ನೀವು ಡೈರೆಕ್ಟಾಗಿ ಮನೆಗೆ ತರೋಗಿಲ್ಲ ರಾಯರ ಮಠಕ್ಕೆ ಹೋದಾಗ ರಾಯರು ಬೃಂದಾವನಕ್ಕೆ ಅದನ್ನು ಸ್ಪರ್ಶನ ಮಾಡಿಬಿಟ್ಟು ಅಲ್ಲಿ ಮಂತ್ರಾಕ್ಷತೆ ಇಟ್ಟಿರ್ತಾರಲ್ಲ ರಾಯರ ಮುಂದೆ, ಅದನ್ನು ನೀವು ರಾಯರ ಫೋಟೋಗೆ ಹಾಕ್ಬಿಟ್ಟು ಅಲ್ಲಿರುವಂಥ ಪೂಜಾರಿಗಳು ನಿಮಗೆ ಕೊಡೋ ಅಂಥದ್ದು. ನೀವು ಇದನ್ನು ಕ್ರಮಬದ್ಧವಾಗಿ ಮಾಡಿ ನೀವು ಮನೆಗೆ ಕರ್ಕೊಂಡು ಬರ್ಬೋದು, ತೊಂದರೆ ಏನೂ ಇಲ್ಲ. ಇನ್ನು ತಂದಾದ್ಮೇಲೆ ಏನು ಮಾಡಬೇಕು ನೆಕ್ಸ್ಟು ಅಂತಂದರೆ ಏನೂ ಇಲ್ಲ, ಸಿಂಪಲ್ಲು. ನೀವು ಆಲ್ರೆಡಿ ಮನೇಲಿ ರಾಯರನ್ನಿಟ್ಟು ಪೂಜೆ ಮಾಡ್ತಿದ್ದೀರಾ ಅಂದ್ರೂ ಸಿಂಪಲ್ಲು. ನೀವು ಹೆಂಗಿರೋ ಗುರುವಾರ ದಿವಸ ಸ್ನಾನ ಮಾಡಿ ಅಂತ ಮಾಡೇ ಮಾಡ್ತೀರಾ. ಯಾರೂ ಕೂಡ ನಾನ್ ವೆಜ್ನ ಮಾಡೋದಿಲ್ಲ ರಾಯರು ಭಕ್ತರಾದಮೇಲೆ. ನೀವು ರಾಯರಿಗೆಲ್ಲ ಅಲಂಕಾರನ ಮಾಡಿ ಗಂಧ ಎಲ್ಲ ಹಚ್ಚಿ ನೀವು ರಾಯರಿಗೆ ಹೂವನ್ನು ಇಡಬೇಕು. ಸಾಮಂತಿಗೆ ಹೂವು ಅಥವಾ ಗುಲಾಬಿ ಹೂವು ಮತ್ತು ತುಳಸಿ ದಳ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಒಂದೇ ಒಂದು ದಳ ಸಿಕ್ಕರೂ ಪರವಾಗಿಲ್ಲ. ನೀವು ರಾಯರ ಪಾದಕ್ಕೋ ಅಥವಾ ರಾಯರ ಮುಡಿಗೋ ನೀವು ಇಟ್ಬಿಟ್ಟು ರಾಯರ ಮುಂದೆ 2 ತುಪ್ಪದ ದೀಪನ ಹಚ್ಚಬೇಕು. ನೀವು ರಾಯರಿಗೆ ಮುಖ ಮಾಡಿನೇ ನೀವು 2 ತುಪ್ಪದ ದೀಪನ ಹಚ್ಚಬೇಕು. ಇಲ್ಲ ತುಪ್ಪದ ದೀಪ ಆಗಲ್ಲ ಅನ್ನೋರು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಈಗಿನ 10 ರೂಪಾಯಿಲೂ ಸಿಗುತ್ತೆ ತುಪ್ಪದ ಪ್ಯಾಕೆಟು. 2 ದಿವಸ ಅಷ್ಟೇ. ನೀವು ಗುರುವಾರ ಶುಕ್ರವಾರ ಮಾಡ್ಬೋದು, ಇಲ್ಲ 2 ವಾರ ಮಾಡ್ಬೋದು. ಗುರುವಾರ ಒಂದು ದಿವಸ ಮಾಡಿಬಿಟ್ಟು ನೆಕ್ಸ್ಟ್ ಗುರುವಾರ ಒಂದು ದಿವಸ ಮಾಡಿದ್ರೆ 2 ವಾರ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನಿಮಗೆ ಏನು ಸಾಧ್ಯ ಆಗುತ್ತೋ ನೈವೇದ್ಯಕ್ಕೆ ಕಲಸಕ್ಕರೆ ಇಡ್ತೀರಾ ಅಥವಾ ಬಾಳೆಹಣ್ಣು ಇಡ್ತೀರಾ, ಇಲ್ಲ ಒಂದು ಲೋಟ ಹಸಿ ಹಾಲಿದ್ರೆ ಹಸಿ ಹಾಲನ್ನ ಇಟ್ಬಿಟ್ಟು ನೀವು ಪೂಜೆನ ಮಾಡ್ಬೋದು. ಹಸಿ ಹಾಲು ಅಂದರೆ ನೀವು ಯೂಸ್ ಮಾಡಿರೋಂಥ ಹಾಲಲ್ಲ, ಹೊಸ್ದಾಗಿ ಪ್ಯಾಕೆಟ್ನ ತಂದುಬಿಟ್ಟು ರಾಯರಿಗೆ ಅಂತ ಫಸ್ಟು ಕಟ್ ಮಾಡಿ ಒಂದು ಲೋಟ ಎತ್ತಿಟ್ಕೊಂಡು ಆಮೇಲೆ ನೀವು ಯೂಸ್ ಮಾಡ್ಬೋದು. ಇಲ್ಲ ನೀವು ಮನೇಲೇ ಹಸು ಹಾಲು ಇದೆ ಅನ್ನೋರು ಡೈರೆಕ್ಟಾಗಿ ಹಸು ಹಾಲೇ ನೀವು ಇಡ್ಬೋದು, ತೊಂದರೆ ಇಲ್ಲ. ಒಟ್ಟಿನಲ್ಲಿ ಹಸಿ ಹಾಲನ್ನ ಇಡಬೇಕು, ಕಾಯಿಸಿ ಇಡಬಾರ್ದು. ಮತ್ತು ಯಾವುದೇ ಒಂದು ನೈವೇದ್ಯ ಇಡಬೇಕಾದ್ರೂ ನೀವು ತುಳಸಿ ದಳನ ಅದ್ರ ಮೇಲೆ ಹಾಕಿಟ್ಟು ರಾಯರ ಮುಂದೆ ಇಟ್ಟಾಗಲೇ ರಾಯರು ಅದನ್ನು ಸ್ವೀಕಾರ ಮಾಡೋದು. ತುಳಸಿ ದಳ ಇಲ್ದೇ ರಾಯರು ಸ್ವೀಕಾರ ಮಾಡೋದಿಲ್ಲ. ಇದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು. ಆ ನಂತರ ನೀವು ತುಪ್ಪದ ದೀಪನೆಲ್ಲ ಹಚ್ಚಿ ಆಮೇಲೆ ಒಂದು ಕಡೆಗೆ ನೀವು ತುಪ್ಪದ ಆರತಿನೂ ಕೂಡ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು. ನೀವು ಊದುಬತ್ತಿನೆಲ್ಲ ಹಚ್ಚಿ ಇಟ್ಟಿದ್ದಾದಮೇಲೆ ರಾಯರಿಗೆ ತುಪ್ಪದ ದೀಪನ ಹಚ್ಚಿ ತುಪ್ಪದ ಬತ್ತಿಯಿಂದ ಆರತಿನ ಮಾಡಿ. ಆರತಿಯಲ್ಲಿ ಆದಮೇಲೆ ನೀವು ರಾಯರಲ್ಲಿ ನಿಮ್ಗೆ ಏನೇ ಕಷ್ಟ ಇದ್ದರೂ ಒಂದೇ ಮನಸ್ಸಿಂದ, ಮಗು ಯಾವ ರೀತಿ ಹೇಳ್ಕೊಳುತ್ತೋ ನನಗೆ ಏನೇ ಬೇಕಾದ್ರೂ ಆ ಥರ ನೀವು ಒಂದೇ ಮನಸ್ಸಿಂದ ಮಗು ರೀತಿ ನೀವು ರಾಯರನ್ನ ಕೇಳ್ಕೋಬೇಕು. ಅಷ್ಟೇ ಪರಿಶುದ್ಧವಾದ ಮನಸ್ಸಿಂದ, ಆತ್ಮವಿಶ್ವಾಸದಿಂದ, ದೃಢವಾದ ನಂಬಿಕೆಯಿಂದ ಮಾತ್ರನೇ ರಾಯರು ನಮಗೆ ಒಲಿಯುವಂಥದ್ದು. ಇದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು. ಆ ನಂತರ ನೀವು ಎಲ್ಲ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಒಂದು ಸ್ವಲ್ಪ ನೀರನ್ನ ಕೈಗೆ ತಗೊಂಡು ರಾಯರಿಗೆ ನೈವೇದ್ಯಂ ಸಮರ್ಪಯಾಮಿ ಅಂತ ಹಾಲಿಂದ ರಾಯರು ಫೋಟೋಗೆ ನಿವಾಳಿಸ್ಬಿಟ್ಟು ನೀವು ಆ ನಂತರ ಹಾಲನ್ನ ನೀವು ಕಾಯಿಸ್ಬಿಟ್ಟು ಮನೆಯವರೆಲ್ಲ ಕುಡಿಯಬೋದು. ಮತ್ತು ಅಲ್ಲೇ ಬಿಟ್ಬಿಡಬೇಡಿ. ಅದಕ್ಕೆಲ್ಲ ಸ್ವಲ್ಪ ಸೊಳ್ಳೆ ಎಲ್ಲ ಮುತ್ತೋ ರೀತಿ ಮಾಡೋದಕ್ಕೆ ಹೋಗಬೇಡಿ. ನೀವು ಏನೇ ನೈವೇದ್ಯ ಇಟ್ಟರು ಕೂಡ ಒಂದು ಅರ್ಧ ಅವರ್, ಇಲ್ಲ ಬೆಳಗ್ಗೆ ಇಟ್ಟರೆ ಮಧ್ಯಾಹ್ನ ಸಂಜೆ ಎತ್ಕೊಂಡ್ಬಿಡ್ಬೇಕು. ಇಲ್ಲ ಒಂದು ½ ಆನ್ ಅವರ್ ಬಿಟ್ಬಿಟ್ಟು ನೀವು ತೆಗೆದುಬಿಟ್ರು ಪರವಾಗಿಲ್ಲ. ಅದನ್ನು ವೇಸ್ಟ್ನ ಮಾಡಬಾರ್ದು. ಇದೆಲ್ಲ ಆದಮೇಲೆ ನೀವು ರಾಯರ ಹತ್ರ ಕೈ ಮುಗಿದು ಬೇಡಿಕೊಂಡು ನಾನು 2 ದಿವಸ ನಿಮಗೆ ತುಪ್ಪದ ದೀಪನ ಹಚ್ಚಿ ನನ್ನ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನೆಲ್ಲ ಇಟ್ಟು ನಿಮಗೆ ನಾನು ಪೂಜೆನ ಮಾಡ್ತೀನಿ ತಂದೆ. ನನ್ನ ಕಷ್ಟ ಈ ಥರ ಇದೆ, ನೀವು ಇದಕ್ಕೊಂದು ಪರಿಹಾರನ ದೊರಕಿಸ್ಬೇಕು. ನೀವು ದೊರಕಿಸ್ತೀರ ಅನ್ನೋ ನಂಬಿಕೆಯಿಂದ ನಾನು ನಿಮ್ಮನ್ನ ನಂಬಿ ನಾನು ಇದನ್ನ ಮಾಡ್ತಾಯಿದ್ದೀನಿ, ಸರಳ ವ್ರತನ ಅಂತ ನೀವು ರಾಯರಲ್ಲಿ ಕೇಳ್ಕೋಬೇಕು. ಮತ್ತು ಆವತ್ತಿನ ದಿವಸ ನೀವು ಯಾವುದೇ ಕಾರಣಕ್ಕೂ ಅನ್ನದಲ್ಲಿ ಮಾಡಿರೋಂಥ ಊಟನ ತಿನ್ನೋ ಆಗಿಲ್ಲ. ಬೆಳಗ್ಗೆ ಹಾಲು ಹಣ್ಣು ಆ ಥರ ತಿನ್ಬೋದು. ಮಧ್ಯಾಹ್ನ ಬೇಕಾದ್ರೆ ನೀವು ಯಾವ್ದಾದ್ರು ಊಟ ಮಾಡ್ಬೋದು. ಇವಾಗ ಉಪ್ಪಿಟ್ಟು ಆ ಥರ ಯಾವ್ದಾದ್ರು ನೀವು ಊಟನ ಮಾಡ್ಬೋದು. ಮತ್ತು ರಾತ್ರಿ ಊಟ ಮಾಡೋ ಆಗಿಲ್ಲ, ಹಾಲು ಮತ್ತು ಹಣ್ಣನ್ನ ತಗೊಂಡು ನೀವು ಮಲ್ಕೋಬೋದು. ಇಷ್ಟು ಮಾಡಬೇಕು. ಮತ್ತು ಅವತ್ತು ಹಾಸಿಗೆ ಮೇಲೆ ಮಲಗೋ ಆಗಿಲ್ಲ, ಚಾಪೆ ಮೇಲೇ ಮಲ್ಕೋಬೇಕು. ಇಷ್ಟು ನೀವು ಮಾಡಿ ನೋಡಿ ಅಷ್ಟೇ. ಆದರೆ ನಿಮಗೆ ರಾಯರ ಮಠಕ್ಕೆ ಹೋಗೋಕ್ಕಾಗುತ್ತೆ ಅಂದರೆ ಹೋಗ್ಬಿಟ್ಟು ಬನ್ನಿ, ತೊಂದರೆ ಇಲ್ಲ. ಇದಿಷ್ಟು 2 ವಾರ ಅಥವಾ 2 ದಿವಸ ನೀವು
ನಂಬಿಕೆ ಇಟ್ಟು ಮಾಡಿ. ನಿಮ್ಗೆ ಯಾವ್ದಾದ್ರು ಒಂದು ಇಂಟಾದರೂ ರಾಯರು ಕೊಟ್ಟೇ ಕೊಡ್ತಾರೆ. ಇದು ಸರಳ ವಿಧಾನ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿ ನೀವು ಬೆಳಗ್ಗೆಯಿಂದ ಉಪವಾಸ ಇರಿ ಅಥವಾ ಅಷ್ಟು ಪ್ರಸಾದನ ಮಾಡಿಟ್ಕೋಬೇಕು, ಇಲ್ಲ ಏನೇನೋ ಪೂಜೆಗಳನ್ನ ಮಾಡಬೇಕು ಅನ್ನೋದೇನಿಲ್ಲ. ನಿಮ್ಗೆ ಸಾಧ್ಯ ಆಗುತ್ತೆ ಅಂದರೆ ರಾಯರು ಮೂಲ ಮಂತ್ರನ ಒಂದು 108 ಸರಿ 21 ಸರಿ ನಿಮ್ಗೆ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ನೀವು ಹೇಳ್ಬೋದು. ಎಲ್ಲನೂ ಕೂಡ ಒಂದೇ ಮನಸ್ಸಿಂದ ಮಾಡಿ. ಹಲ್ವಾರು ನೀವು ಚಿಂತೆಗಳನ್ನ ತಲೆಯಲ್ಲಿ ಇಟ್ಕೊಂಡು ರಾಯರ ಮೇಲೆ ಕಾನ್ಸಂಟ್ರೇಷನ್ನ ಮಾಡದೇ ಇರೋ ರೀತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ಗಮನ ಎಲ್ಲ ರಾಯರ ಮೇಲೇ ಇರಬೇಕು. ನಿಮ್ಮ ಪೂಜೆ ಆಗಬೇಕು. ನಿಮ್ದು ಏನೇ ಕಷ್ಟ ಇದ್ರೂ ಒಂದೇ ಮನಸ್ಸಿಂದ ಹೇಳ್ಕೊಂಡ್ಬಿಡಿ. ಅಳು ಬಂತ ಹತ್ಬಿಡಿ, ನಗು ಬಂತ ನಕ್ಬಿಡಿ. ರಾಯರ ಮುಂದೆ ಅವರೆಲ್ಲನೂ ನೋಡ್ಕೋತಾರೆ. ಅವ್ರು ಯಾಕಂದರೆ ತಂದೆ ರೀತಿ ನಮಗೆ ಅವರು, ನಾವು ಅವರಿಗೆ ಮಕ್ಕಳು, ಮಗು ಥರ ಅವರು ಅಷ್ಟೇ ಮಗು ಥರನೇ ನಮಗೆ ಸ್ಪಂದನೆ ಮಾಡ್ತಾರೆ ಹೊರ್ತು ಮಾಡ್ದೇನೆ ಅಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದಿಷ್ಟು ನೀವು ಮಾಡಿ ನೋಡಿ. ನಿಮಗೆ ಸಾಧ್ಯ ಆಗುತ್ತೆ ಅಂದರೆ ಇವತ್ತೇ ಮಾಡಿ. ನೀವು ಅಂದ್ಕೊಂಡಿರೋದು ಆದಷ್ಟು ಬೇಗ ಆಗಲಿ ಅಂತ ನಾನು ರಾಯರಲ್ಲಿ ಕೇಳ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.